ಸುಮತಿ, ಯಾರೋ ಭಿಕ್ಷುಕರು ಬಂದಂತೆ ಕಾಣುತ್ತೆ. ಭಿಕ್ಷೆ ತಂದು ಹಾಕು. ಈ ಭಿಕ್ಷುಕರ ಕಾಟ ಒಂದು ಬಾಳ ಆಗೈತಿ ನೋಡ್ರಿ. ಮುಂಜಾನೆ ಆಗುದ ತಡ ಬಂದು ಬಿಡ್ತಾವು. ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ. ಅಯ್ಯೋ ರೀ, ಇವಳು ಭಿಕ್ಷುಕ ಅಲ್ಲ, ನಿಮ್ಮಮ್ಮನ ಗಂಡ. ನೀನ್ ಯಾಕೋ ಇಲ್ಲಿ ಬಂದೆ? ಯಾಕೆ ಬಂದೆ? ಎಲ್ಲಿಗೆ ಬರಬಾರ್ದಂತ ಅಲ್ಲಿಗೆ ಮತ್ತೆ ಬರಬೇಕಾಯ್ತು. ನಿನ್ನೆ ರಾತ್ರಿ ಒಂದು ಕೆಟ್ಟ ಕನಸು ಬಿತ್ತು. ನನ್ನ ಸುಮತಿನ ನೋಡಬೇಕು ಅಂತ ಜೀವ ಹರಿದಾಡ್ತು. ಅದಕ್ಕೆ ಬಂದೆ. ಎಲ್ಲಿದ್ದಾಳೆ ನನ್ನ ಸುಮತಿ? ನಿನ್ನ ಸುಮತಿ ಮನೆಯಲ್ಲಿಲ್ಲ. ಮನೆಯಲ್ಲಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ? ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ. ನನ್ನ ಹೆಂಡತಿಗೆ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಳು. ನಿನ್ನ ಮೇಲೆ ಕೈ ಕೊಟ್ಟು ಹೊರ ಹಾಕಿದನೆ. ಏನಿವಾಗ? ಪಾಪಿ, ಹೆತ್ತ ತಾಯಿನ ಕತ್ತಿಡ್ದು ಮನೆಯಿಂದ ಹೊರಗೆ ಹಾಕಿದ್ಯಾ ನೀನು? ಈ ನನ್ನ ದೇಶದಲ್ಲಿ ತಾಯಿನ ದೇವರು ಅಂತ ಪೂಜಿಸ್ತಾರೆ, ಮಾತೃದೇವೋ ಭವ ಅಂತಾರೆ. ಅಂಥದ್ರಲ್ಲಿ ನಿನ್ನಂಥ ಮಕ್ಕಳು ಹುಟ್ಟಬಾರ್ದಪ್ಪ. ಬೇರೆ ಯಾರಿಗೂ ನಿನ್ನಂಥ ಮಕ್ಕಳು ಹುಟ್ಟಬಾರ್ದು. ಹುಟ್ಟುವುಕ್ಕಿಂತ ಮೊದಲು ನೀವು ಹೇಳ್ದಂಗೆ ಕೇಳಿದಂತ ಅಗ್ರಿಮೆಂಟ್ಗೆ ಸಹಿ ಹಾಕಿದೆ ನಾನು. ಎಲ್ಲ ಅಡ್ನಾಡು ನನ್ನ ಮಗನೇ, ನನಗೆ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀಯ ನೀನು? ಇಲ್ಲ, ನಿನ್ನಂಥ ಮಕ್ಕಳು ಈ ಭೂಮಿಯಲ್ಲಿ ಇರಕೂಡದು, ಇರಬಾರ್ದು. ಈ ಕ್ಷಣ ನಿನ್ನ ಸುಟ್ಟಾಕ್ತೀನಿ. ಪಾಪಿಗಳ, ನಿಮ್ಮಂಥ ಪಾಪಿಗಳನ್ನ ಕೊಲ್ಲೋದಕ್ಕೆ ನನ್ನ ಈ ಪವಿತ್ರವಾದ ಬುಲೆಟ್ನ ವೇಸ್ಟ್ ಮಾಡೋದಿಲ್ಲ ನಾನು. ನೀವಿಬ್ಬರು ಮಾಡಿದ ಪಾಪದ ಕೂಪದಲ್ಲಿ ಬಿದ್ದು ಒದ್ದಾಡಿ ಸತ್ತು ಹೋಗ್ರಿ. ಆದರೆ ನನ್ನ ಸುಮತಿ ಎಲ್ಲಿ ಇರಲಿ, ನಾಳೆ ನನ್ನ ಸುಮಿತನ ಹುಡುಕಾಡ್ಕೊಂಡು ಕರ್ಕೊಂಡು ಬರ್ತೀನಿ. ಅಷ್ಟರೊಳಗಾಗಿ ನೀವು ಈ ಮನೆಯನ್ನು ಖಾಲಿ ಮಾಡಿರಬೇಕು. ಅದಾಗದೆ ಹೋದರೆ ನಿಮ್ಮನ್ನು ಒದ್ದು ಹೊರಗೆ ಹಾಕ್ತೀನಿ. ಸುಮತಿ, ನಾನು ಆವತ್ತೇ ಬಡ್ಕೊಂಡೆ, ಕೇಳಿದೆ ನೀ ನನ್ನ ಮಾತನ್ನ. ನನ್ನ ಸುಮತಿ ಎಲ್ಲಿದ್ದಾಳೋ, ಏನು ಮಾಡ್ತಾ ಇದ್ದಾಳೋ? ಸುಮತಿ, ಸುಮತಿ, ಸುಮತಿ! ಅಯ್ಯೋ ರೀ, ನಾವು ಮತ್ತ ಹೊಳ್ಳಿ ಹುಟ್ಟಿ ಬಂದಂಗಾತ್ರಿ. ಎಲ್ಲಿ ನಿಮ್ಮಪ್ಪ ಗುಂಡು ಹಾಕಿ ನಮ್ಮನ್ನ ಕೊಂದ ಬಿಡ್ತಾನ ಅಂತ ಮಾಡಿ. ನನಗೂ ಅದ ಭಯ ಐತ್ ಕಣೆ. ಮರಳಿ ಮನಿಗೆ ಬರ್ತಾರಂತೆ, ಅವ್ರು ಬರೋ ಅಷ್ಟರಲ್ಲಿ ಮನಿ ಖಾಲಿ ಮಾಡ್ಬೇಕಂತೆ. ಏನ್ ಮಾಡೋದು? ಏನ್ ಮಾಡೋದು ರೀ? ಯಾಕೆ ಚಿಂತೆ ಮಾಡ್ತಿ ಬಿಡಿ ಚಿನ್ನ. ಆ ಮುದಿ ಗೋಬಿಗಳು ಮನೆಗೆ ಬರುವ ಅಷ್ಟರಲ್ಲಿ ಆಸ್ತಿ ಅಲ್ಲ ನನ್ನ ಹೆಸರಿಗಿರುತ್ತೆ. ಯಾಕೆ ಗೊತ್ತಾ? ನನ್ನ ಸ್ನೇಹಿತ ಒಬ್ಬ ವಕೀಲ ಅದಾನ. ಅವ್ನು ಬೇಕಾದಷ್ಟು ದುಡ್ಡು ಕೇಳಿ ಅವ್ನಿಗೆ ದುಡ್ಡು ಕೊಟ್ಟು ಆಸ್ತಿ ಅಲ್ಲ ನನ್ನ ಹೆಸರಿಗೆ ಮಾಡ್ಕೊಂಡು ಬರ್ತೀನಿ. ನೀ ಯಾಕೆ ಚಿಂತೆ ಮಾಡ್ತೀಯಾ ಚಿನ್ನ? ಆ ನಮ್ಮ ಕಾರ್ ಗಾಡಿ ಡ್ರೈವರ್ ಮಲ್ಲು ಇದ್ದಾನಲ್ಲ, ಆ ಕಾರ್ ಗಾಡಿನ ಕೋಟಿಗೆ ತರಲು ಹೇಳು. ನಾನು ಬೇಗ ನಿಮ್ಮ ಮುಂದೆ ಹೋಗಿ ವಕೀಲ ಜೊತೆ ಸ್ವಲ್ಪ ವ್ಯವಹಾರ ಮಾತಾಡ್ತಿರ್ತೀನಿ. ಬರಲಾ? ಎಲ್ಲವೂ ನಾನಂದುಕೊಂಡಂತೇನೆ ನಡೀತಾ ಇದೆ. ಎಷ್ಟು ದಿನ ನಾ ಕಂಡ ಕನಸು ನನಸಾಗೋ ಸಮಯ ಈಗ ಬಂದಂತಾಯಿತು. ಮಹೇಂದ್ರ, ನೀನು ತಿಳಿದುಕೊಂಡಂತೆ ಸರ್ವಾಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಸರ್ವಾಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ನನ್ನ ಮನ ಬಯಸಿದ ಇನಿಯನೊಂದಿಗೆ ಹಾಯಾಗಿ ಕಾಲ ಕಳೆಯಿತು. ಈ ಪೃಥ್ವಿರಾಜ್ ಮನೆಗೆ ಬರಿದೆ 4 ದಿನವಾಯಿತು. ಎಲ್ಲಿ ಹಾಳಾಗಿ ಹೋಗಿದ್ದಾನೋ ಏನಪ್ಪ.